ನಮ್ಮೂರಲ್ಲಿ ಒಂದು ಬೀದಿ ನಾಯಿ ಇದೆ, ಗೊತ್ತಲ್ಲ? ಬೀದಿ ನಾಯಿ ಅಂದರೆ ಸಾಕಿರೋ ನಾಯಿ ಅಲ್ಲ, ಅದು ಊರಲ್ಲಿ ಓಡಾಡ್ಕೊಂಡಿರುತ್ತೆ, ಎಲ್ಲ ಮನೆಗಳ್ದು ಊಟ ತಿನ್ಕೊಂಡು ಹೆಂಗೋ ತನ್ನ ಲೈಫ್ನ ಲೀಡ್ ಮಾಡ್ತಾ ಇರುತ್ತೆ. ಅದು ರೀಸೆಂಟಾಗಿ ಮರಿ ಆಗ್ತು, ಐ ಥಿಂಕ್ 5 or 6 ಮರಿ ಅನಿಸುತ್ತೆ. ಅದು ತನ್ನ ಮರಿನ ಎಷ್ಟು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತು ಅಂದರೆ ಪ್ಲೇಸಸ್ನ ಚೇಂಜ್ ಮಾಡ್ತು. ಒಂದು ಸಲ ಯಾವುದೋ ಮನೆ ಹತ್ರ ಹಾಕ್ಕೊಂಡಿತ್ತು, ಅವ್ರು ಓಡಿಸಿದ್ರು ಅಂತ ತನ್ನ ಮರಿಗಳನ್ನೆಲ್ಲ ತೊಗೊಂಡೋಗಿ ಒಂದು ಕಾರ್ ಕೆಳಗೆ ಹಾಕ್ಕೊಂಡು ಸ್ವಲ್ಪ ದಿನ ಇತ್ತು, ಅಲ್ಲಿಂದನೂ ಓಡಿಸಿದ್ರು ಅಂತ. ಊರಿಂದ ಆಚೆ ಒಂದು ಮೆದೆ, ಗೊತ್ತಾ? ಮೆದೆ ಬರುತ್ತೆ, ಹುಲ್ಲೆಲ್ಲ ಹಾಕಿರೋಂಥ ಮೆದೆ, ಆ ಮೆದೆ ಕೆಳಗಡೆ ಇಟ್ಕೊಂಡಿತ್ತು. ಏನಾಯಿತು ಅಂದರೆ ಒಂದು ಬೇರೆ ಒಂದು ನಾಯಿ, ಆ್ಯಕ್ಚುಲಿ ಅದು ಹುಚ್ಚು ನಾಯಿ, ಬಂದು ಆ ಮರಿಗಳಿಗೆಲ್ಲ ಕಚ್ಚಿಬಿಟ್ಟು ಆ ಮರಿಗಳೆಲ್ಲ ಸತ್ತೋದು. ಆ ನಾಯಿಗೆ ಯಾವ ರೀತಿ ಹರ್ಟ್ ಆಗಿತ್ತು ಅಂದರೆ ಸ್ವಲ್ಪ ದಿನದಿಂದ ಅದನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ತನ್ನ ಮರಿಗಳು ಇನ್ನೂ ಇದ್ದಾವೆ ಅಂತ ಅಲ್ಲೆಲ್ಲ ಹುಡ್ಕಾಡ್ತಿರುತ್ತೆ. ಗೊತ್ತಾಗುತ್ತೆ ನಮಗೆ ಒಂದು ಪ್ರಾಣಿ ಎಷ್ಟು ಮರಿಗಳನ್ನ ಕಳ್ಕೊಂಡಾಗ ಎಷ್ಟು ನೋವಲ್ಲಿರುತ್ತೆ ಅಂತ. ನನಗೆ ಆವಾಗಲೇ ಗೊತ್ತಾಗಿದ್ದು, ಮನುಷ್ಯಂಗಿಂತ ಜಾಸ್ತಿ ಪ್ರಾಣಿಗಳಿಗೇ ಫೀಲಿಂಗ್ಸ್ ಇರುತ್ತೆ. ಆಮೇಲೆ ತಾಯಿ ಪ್ರೀತಿ ಮನುಷ್ಯಂಗೆ ಹೆಂಗಿರುತ್ತೋ ಪ್ರಾಣಿಗಳಿಗೂ ಹಂಗೆ ಇರುತ್ತೆ. ಆ್ಯಕ್ಚುಲಿ ಅದು ತಾಯಿ ಪ್ರೀತಿ, ಅದಕ್ಕೊಂದು ಬೆಲೆನೇ ಕಟ್ಟೋಕ್ಕಾಗಲ್ಲ.